ಮಾರ್ಚ್ 2023ಕ್ಕಾಗಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮಂಡಳಿಯವರು ಈಗಾಗಲೇ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಆ ಮಾದರಿ ಪ್ರಶ್ನೆ ಪತ್ರಿಕೆ ಏನಿತ್ತು, ಆ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಹಿಂದಿನ ವಿಡಿಯೋಗಳನ್ನು 8ನೇ ತರಗತಿಯ ಎಲ್ಲ ವಿಷಯಗಳ ಕೀ ಆನ್ಸರ್ಸ್ಗಳನ್ನು ಬ್ಲೂ ಪ್ರಿಂಟ್ಗಳನ್ನು ಹಾಕಿದ್ದೀವಿ. ಸೊ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5ನೇ ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿದರೆ ತಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವೇನು ಮಾಡಬೇಕು, ಬಂದು ಜಾಯ್ನ್ ಆಗಬೇಕು. ಸೊ ಶುರು ಮಾಡೋಣ. 8th ಸ್ಟ್ಯಾಂಡರ್ಡ್ದಲ್ಲಿ ಇರ್ತಕ್ಕಂಥ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ನೀಲನಕ್ಷೆ ಅಥವಾ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿತ್ತು ಅಂತ. ಇದರಿಂದ ಸೊ ತಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಪಾಠಗಳನ್ನು ಎಷ್ಟು ಓದಬೇಕು, ಕಲಿಕಾ ಚೇತರಿಕೆಯಲ್ಲಾಗಿರ್ಬೋದು, ಪಠ್ಯಪುಸ್ತಕಗಳಲ್ಲಾಗಿರ್ಬೋದು ಅನ್ನೋದನ್ನು ಮಾಹಿತಿ ಸಿಗ್ತದೆ. 16ನೇ ಪಾಠ ಇದು ಸಮಾಜ ವಿಜ್ಞಾನ ಭಾಗ 2 ಪುಸ್ತಕದ ಆಧಾರದ ಮೇಲೆ ಅವ್ರು ಏನು ಮಾಡಿದ್ದಾರೆ, ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದಾರೆ. ಇದು ಒಂದು ನೆನಪಿನಲ್ಲಿ ಇಟ್ಕೊಡ್ರಿ, SS ಪಾರ್ಟ್ 2. ಇಲ್ಲಿ ಮೌರ್ಯರು ಮತ್ತು ಕುಶಾನರು ಅಂತಕ್ಕಂಥ ಪಾಠದಿಂದ ಒಟ್ಟು 3 ಬಹು ಆಯ್ಕೆ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಆಮೇಲೆ 2 ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 3 ಅಂಕದ ಪ್ರಶ್ನೆಗಳಿಲ್ಲ, 4 ಅಂಕದ ಪ್ರಶ್ನೆಗಳಿಲ್ಲ. ಒಟ್ಟಾರೆಯಾಗಿ 7 ಅಂಕಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಮೌರ್ಯರು ಮತ್ತು ಕುಶಾನರ ಒಂದು ಪಾಠದಿಂದ ಕೇಳಿದ್ದಾರೆ. ಮೆಗಸ್ತಾನಿಸ್ತನ ಕೃತಿ ಆಗಿರ್ಬೋದು, ಕುಶಾನರ ಕಲೆ ಆಗಿರ್ಬೋದು, ಗಾಂಧಾರ ಕಲೆ, ಇವೆಲ್ಲ ಏನು ಮಾಡಿದಾರಪ್ಪ ಅಂದ್ರೆ ಅಶೋಕ ಧರ್ಮ ಮಹಾಮಾತ್ರನ ನೇಮಿಸಿದ್ದು. ಇವೆಲ್ಲ ಪ್ರಶ್ನೆಗಳು ಏನು ಮಾಡಿದಾವ, ಮೌರ್ಯರು ಮತ್ತು ಕುಶಾನರು ಪಾಠದಿಂದಲೇ ಬಂದಿದ್ದಾವ. ಇನ್ನು 17ನೇ ಪಾಠ ಗುಪ್ತರು ಮತ್ತು ವರ್ಧನರು ಅಂತಕ್ಕಂಥ ಪಾಠ. ಈ ಗುಪ್ತರು ಮತ್ತು ವರ್ಧನರು ಅಂತಕ್ಕಂಥ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು ಬಂದಿದ್ದಾವ. ಆಮೇಲೆ 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳನ್ನು ಸಹಿತ ಎಷ್ಟು ಮಾಡಿದ್ದಾರೆ, 2 ಪ್ರಶ್ನೆಗಳನ್ನು ಹಾಕಿದ್ದಾರೆ. ಸೊ ಈ ಪಾಠಕ್ಕೆ ವಿದ್ಯಾರ್ಥಿಗಳು ಅವ್ರು ಎಷ್ಟು ಮಾಡಿದಾರಪ್ಪ ಅಂದ್ರೆ ಒಟ್ಟು 6 ಅಂಕಗಳ ವೇಟೇಜ್ಗಳನ್ನು ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ವರ್ಧನರ ಆಡಳಿತ ಅಂತ 2 ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಓಕೆ, ಸೊ ಈ ಥರನಾಗಿರ್ತಕ್ಕಂಥ ಗುಪ್ತರ ಬಗ್ಗೆ ಹೇಳಿಕೆಗಳಿತ್ತು, ಹೇಳಿಕೆ ಮತ್ತು ತರ್ಕದ ಬಗ್ಗೆ ಇರ್ತಕ್ಕಂಥ ಮಾದರಿ ಪ್ರಶ್ನೆಗಳನ್ನು ಸಹಿತ ಅಲ್ಲಿ ಕೇಳಿದ್ದಾರೆ. ಇನ್ನು ದಕ್ಷಿಣ ಭಾರತದ ರಾಜ ಅಂಶಗಳು ಅಂತಕ್ಕಂಥ ಪಾಠವನ್ನು ನೋಡಿದರೆ, ಸೊ ಇಲ್ಲಿಂದನೂ ಕೂಡ ಏನು ಮಾಡಿದ್ದಾರೆ, ಒಟ್ಟು 6 ಅಂಕಗಳು ಏನು ಮಾಡಿದ್ದಾರೆ ಇಲ್ಲಿಂದ ಬಂದಿದ್ದಾವೆ. ಅದರಲ್ಲಿ ಒಂದು ಅಂಕದ 3 ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು 3 ಕೊಟ್ಟಿದ್ದಾರೆ. ಆಮೇಲೆ ನಕಾಶೆಯಲ್ಲಿ ಏನು ಸ್ಥಳ ಬಿಡಿಸಲಿಕ್ಕೆ ಕೊಟ್ಟಿದ್ದಾರಲ್ಲ ಅವೆಲ್ಲ ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಇದ್ದಾವೆ. ಇದರಲ್ಲಿ ಶಾತವಾಹನರು, ಕದಂಬರು ಮತ್ತು ಗಂಗರು ಅಂತ 3 ಬರ್ತಾರೆ ದಕ್ಷಿಣ ಭಾರತದ ರಾಜವಂಶಗಳಲ್ಲಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥನೇ ಒಂದು ಘಟಕ ಇತ್ತು. ಇಲ್ಲಿಂದನೂ ಕೂಡ ತಾವು ನಕ್ಷೆಗಳನ್ನು ಬಿಡಿಸೋದಾಗಿರ್ಬೋದು, ನಕ್ಷೆಗಳಲ್ಲಿ ಸ್ಥಳಗಳನ್ನು ಗುರುತಿಸೋದಾಗಿರ್ಬೋದು, ಅವುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಇನ್ನು ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅಂತಕ್ಕಂಥ ಪಾಠವನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ 1 ಅಂಕದ 2 ಪ್ರಶ್ನೆಗಳು ಬಂದಿದ್ದಾವೆ. ಬಹು ಆಯ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2 ಅಂಕದ 1 ಪ್ರಶ್ನೆ ಬಂದದ. ಸೊ ಒಟ್ಟಾರೆಯಾಗಿ ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ, 4 ಅಂಕದ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ಪ್ರಶ್ನೆಗಳಿದ್ದವು, ಅವೆಲ್ಲವುಗಳನ್ನು ಹಿಡಿದನೇ ನಾವು ಏನು ಮಾಡಿದ್ದೀವಿ, ಈ ಬ್ಲೂ ಪ್ರಿಂಟಲ್ಲಿ ಹಾಕಿದ್ದೀವಿ. ಯಾಕಂದರೆ 2 ಅಂಕದಲ್ಲಿ 2 ಪ್ರಶ್ನೆಗೆ ಒಂದೊಂದು ಉತ್ತರ ಕೊಟ್ಟಿದ್ರು. ಬಟ್ ಅದನ್ನು ನಾವು ಏನು ಮಾಡಿದ್ದೀವಿ, ಎಷ್ಟು ಕ್ವಶನ್ಸ್ ಇದಾವೆ ಅಷ್ಟೆಲ್ಲವುಗಳನ್ನು ಇದರಲ್ಲಿ ಹಾಕಿದ್ದೀವಿ. ಇನ್ನು 20ನೇ ಪಾಠ ಇದೆ ವಿದ್ಯಾರ್ಥಿಗಳೇ, ಮಾನ್ಯಖೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಂತ ಪಾಠ. ಇಲ್ಲಿಂದ ಸಹಿತ 1 ಅಂಕದ 1 ಪ್ರಶ್ನೆ ಬಂದಿತ್ತು, ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಆಮೇಲೆ 2 ಅಂಕದ 1 ಪ್ರಶ್ನೆಯನ್ನು ಸಹಿತ ಬಂದಿತ್ತು. ಸೊ ಒಟ್ಟಾರೆಯಾಗಿ ಇಲ್ಲಿಂದನೂ ಕೂಡ 3 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ. ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತಕ್ಕಂಥ ಪಾಠದಿಂದ ಬಹು ಆಯ್ಕೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 2 ಅಂಕದ 1 ಪ್ರಶ್ನೆ ಕೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಪಾಠದಿಂದ 4 ಅಂಕಗಳು ಬಂದಿದ್ದಾವೆ. ಇನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳು ಪಾಠದಲ್ಲಿ ನೋಡೋದಾದರೆ 2 ಬಹು ಆಯ್ಕೆಗಳಿದ್ದಾವೆ, 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಒಟ್ಟಾರೆಯಾಗಿ ಇಲ್ಲಿನೂ ಕೂಡ 6 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. 26ನೇ ಪಾಠ ಜಲಗೋಳ ಅದ, ಅಲ್ಲಿ ಬಹು ಆಯ್ಕೆ 2 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು. ಸೊ ಒಟ್ಟಾರೆಯಾಗಿ ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, 6 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಜೀವಗೋಳ ಅಂತಕ್ಕಂಥ ಪಾಠದಿಂದ ನೋಡೋದಾದರೂ ಕೂಡ ಅಲ್ಲಿನೂ ಬಹು ಆಯ್ಕೆ 2 ಪ್ರಶ್ನೆಗಳಿದ್ದಾವೆ, 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಇಲ್ಲಿನೂ ಕೂಡ 6 ಅಂಕದ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಇವು ವಿಶೇಷವಾಗಿ ಅವರು ಏನು ಮಾಡಿದ್ದಾರೆ, ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಇತಿಹಾಸದ ಎಲ್ಲ ಪಾಠಗಳನ್ನು ತಗೊಂಡಾರೆ.
ಮೌರ್ಯರು ಮತ್ತು ಕುಶಾನರು, ಗುಪ್ತರು ಮತ್ತು ವರ್ಧನರು, ದಕ್ಷಿಣ ಭಾರತದ ರಾಜವಂಶಗಳು, ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು, ಮಾನ್ಯಕೆಟ್ಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು, ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಈ ಎಲ್ಲ ಪಾಠಗಳನ್ನು ತಗೊಂಡಿದ್ದಾರೆ. ರಾಜ್ಯಶಾಸ್ತ್ರದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳನ್ನು ತಗೊಂಡಿದ್ದಾರೆ. ಭೂಗೋಳಶಾಸ್ತ್ರದಲ್ಲಿ ಜಲಗೋಳ ಮತ್ತು ಜೀವಗೋಳ ಎರಡೂ ಪಾಠಗಳನ್ನು ತಗೊಂಡಿದ್ದಾರೆ. ಬಟ್ ಈ ಕ್ವಶನ್ ಪೇಪರ್ಗಳಲ್ಲಿ ಸಮಾಜಶಾಸ್ತ್ರದಿಂದ ಪ್ರಶ್ನೆಗಳು ಇಲ್ಲ. ಅವು ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಆಗಿರ್ಬೋದು ಅಥವಾ ಸಮಾಜದ ಪ್ರಕಾರಗಳಾಗಿರ್ಬೋದು, ಅರ್ಥಶಾಸ್ತ್ರದಿಂದ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳ ಘಟಕಗಳು, ವ್ಯವಹಾರ ಅಧ್ಯಯನದಿಂದ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ಸೊ ಇಲ್ಲಿಂದ ಏನಾಗಿಲ್ಲಪ್ಪ ಅಂದರೆ ಕ್ವಶನ್ಸ್ಗಳು ಬಂದಿಲ್ಲ. ಸೊ ಮೇನಾಗಿ ಅವ್ರು ಯಾವೆಲ್ಲ ಕಂಟೆಂಟ್ಗಳನ್ನು ಫೋಕಸ್ ಮಾಡಿದ್ರು ಅನ್ನೋದನ್ನು ಸೊ ನಾವೇನು ಮಾಡಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ. ಸೊ ಒಂದು ಸಾರಿ ವಿಡಿಯೋಗಳನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಂಡು ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿ ಇದರಿಂದ ಏನಾಗ್ತದೆ, ಇದೇ ಒಂದು ಮಾದರಿ ಅವ್ರು ಏನು ಮಾಡಿರ್ತಾರೆ, ವಾರ್ಷಿಕ ಪರೀಕ್ಷೆಗೂ ಅಂದರೆ ನಿಮ್ಮ ಮೌಲ್ಯಾಂಕನ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗೂ ಕೂಡ ಇದನ್ನೇ ಅನುಸರಿಸಿರ್ತಾರೆ. ಸೊ ಇದರಿಂದ ನಿಮಗೆ ಖಂಡಿತವಾಗಿ ಯೂಸ್ ಆಗ್ತದೆ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ದಯಮಾಡಿ ನಿಮ್ಮ ಓದು ಇರಲಿ. ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ಹಿಂದಿಯಲ್ಲಿನೂ ಕೂಡ ಹಾಕಿದ್ದೀವಿ, ವಿಜ್ಞಾನದಲ್ಲಿನೂ ಕೂಡ ಹಾಕಿದ್ದೀವಿ, ಇವತ್ತು ಸಮಾಜ ವಿಜ್ಞಾನದಲ್ಲಿ ಹಾಕ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮತ್ತೆ ಕಂಟೆಂಟ್ಗಳನ್ನು ಸಾಧ್ಯವಾದಷ್ಟು ಶೀಘ್ರ ಬೇರೆ ವಿಷಯಗಳಲ್ಲಿನೂ ಕೂಡ ನಾವು ಅವಶ್ಯವಾಗಿ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರಿಪ್ಷನ್ ನಿಮ್ಮದು ಬೇಕೇ ಬೇಕು. ಮತ್ತು 8ನೇ ತರಗತಿಯ ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಬಹಳಷ್ಟು ಕಲಿಕಾ ಚೇತರಿಕೆಯಾಗಿರ್ಬೋದು, ಪಠ್ಯಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಾಗಿರ್ಬೋದು, ಅವುಗಳನ್ನು ಹಾಕಿದ್ದೀವಿ. ಆ ವಿಡಿಯೋಗಳನ್ನು ನೀವುಗಳು ನೋಡಬೇಕು. ಆ ವಿಡಿಯೋಗಳು ಖಂಡಿತವಾಗಿ ನಿಮಗೆ ಭಾಳಷ್ಟು ಮೋಸ್ಟ್ ಬೆನಿಫಿಟನ್ನು ತಂದು ಕೊಡ್ತಾವೆ, ನಿಮ್ಮ ಪರೀಕ್ಷೆಗೆ ಸಹಕಾರಿಯನ್ನು ಸಹಿತ ಆಗ್ತವೆ. ಮತ್ತು ರಾಜ್ಯ ಪಠ್ಯಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಹಿತ ಭಾಳನೇ ಹಾಕಿದ್ದೀವಿ. ಸೊ ಅವುಗಳ ವಿಡಿಯೋಗಳಿಗೇನು ಕಡಿಮೆ ಇಲ್ಲ. ಸೊ ಜಸ್ಟ್ ಓನ್ಲಿ ಫಾರ್ ನೀವು ಏನು ಮಾಡ್ಬೋದು ಅಂತಂದರೆ ಹೋಗಿ ಒಂದು ಸಾರಿ ನೋಡಿದರೆ ಸಾಕು, ಖಂಡಿತವಾಗಿ ಅಲ್ಲಿಂದ ನಿಮ್ಗೆ ಏನಾಗ್ತದೆ ಮಾಹಿತಿಗಳು ಸಿಗ್ತವೆ. ಇಷ್ಟು ಈ ವಿಡಿಯೋಗಳಲ್ಲಿ ನಾವೇನು ಮಾಡಿದ್ದೀವಿ, ನಿಮಗೆ 8ನೇ ತರಗತಿಯ ಮಂಡಳಿಯ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಒಂದು ಬ್ಲೂ ಪ್ರಿಂಟನ್ನು ತಂದಿದ್ದೀವಿ. ಸೊ ಮತ್ತು ನಾನು ನಿಮಗೆ ಅವಶ್ಯವಾಗಿರ್ತಕ್ಕಂಥ 1ನೇ ಪಾಠದ್ದು ನೋಟ್ಸನ್ನು ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ ಅವರು ಎಲ್ಲರೂ 5ನೇ ಮತ್ತು 8ನೇ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023